ನಮಸ್ಕಾರ ವೀಕ್ಷಕರೇ, ಕುತೂಹಲ ವೇದಿಕೆಗೆ ಸ್ವಾಗತ. ನಾವು ಎಲ್ಲರೂ ದೇವಾಲಯಕ್ಕೆ ಹೋಗಿದ್ದೇವೆ. ಅಲ್ಲಿ ಒಳಗೆ ಹೋಗುವ ಮೊದಲು ಅಥವಾ ದೇವರ ಮುಂದೆ ನಿಂತಾಗ ಮೊದಲು ಮಾಡುವ ಕೆಲಸ ಗಂಟೆ ಬಾರಿಸುವುದು. ಆದರೆ ನಾವು ಎಂದಾದರೂ ಯೋಚಿಸಿದ್ದೇವಾ, ಈ ಗಂಟೆ ಏಕೆ ಎಲ್ಲ ದೇವಸ್ಥಾನಗಳಲ್ಲೂ ಗಂಟೆ ಇದೆ? ಇದು ಕೇವಲ ನಂಬಿಕೆಯೇ ಅಥವಾ ಇದರ ಹಿಂದೆ ಯಾವುದಾದರೂ ಅರ್ಥ, ಕಾರಣ ಇದೆಯೇ? ಗಂಟೆಯ ಧಾರ್ಮಿಕ ಅರ್ಥ. ಭಾರತೀಯ ಸಂಪ್ರದಾಯದಲ್ಲಿ ದೇವಾಲಯವನ್ನು ಪವಿತ್ರ ಶಕ್ತಿಯ ಕೇಂದ್ರ ಎಂದು ನಂಬಲಾಗುತ್ತದೆ. ಗಂಟೆ ಬಾರಿಸುವುದು ಅಂದರೆ ನಾನು ದೇವರ ಸಾನ್ನಿಧ್ಯಕ್ಕೆ ಬರುತ್ತಿದ್ದೇನೆ ಎಂದು ಹೇಳುವ ಸಂಕೇತ. ನಾವು ಪೂಜೆ ಮಾಡಲು ಬಂದಾಗ ನಮ್ಮ ಮನಸ್ಸು ಇನ್ನೂ ಹೊರಗಿನ ವಿಷಯಗಳಲ್ಲಿ ಇರುತ್ತದೆ. ಮನೆ ಸಮಸ್ಯೆಗಳು, ಹಣದ ಚಿಂತೆ, ಕೆಲಸದ ಒತ್ತಡ. ಇದರಿಂದ ಗಂಟೆ ಬಾರಿಸಿದ ಕ್ಷಣದಿಂದಲೇ ಈ ಎಲ್ಲ ಚಿಂತೆಯನ್ನು ಹೊರಗಿಟ್ಟು ದೇವರ ಕಡೆಗೆ ಮನಸ್ಸನ್ನು ತಿರುಗಿಸುವುದು. ಶಾಸ್ತ್ರಗಳ ಪ್ರಕಾರ ಗಂಟೆಯ ಧ್ವನಿ ಕೆಟ್ಟ ಶಕ್ತಿಗಳನ್ನು ದೂರ ಮಾಡುತ್ತವೆ ಮತ್ತು ಪವಿತ್ರ ವಾತಾವರಣವನ್ನು ನಿರ್ಮಿಸುತ್ತದೆ. ಗಂಟೆ ಮತ್ತು ಓಂ ಧ್ವನಿ. ಗಂಟೆ ಬಾರಿಸಿದಾಗ ಸ್ವಲ್ಪ ಗಮನಿಸಿ ಕೇಳಿದರೆ ಒಂದು ವಿಚಿತ್ರ ಅನುಭವ ಆಗುವುದು. ಗಂಟೆ ನಿಂತ ನಂತರವೂ ಸ್ವಲ್ಪ ಸಮಯ ಓಂ ಅನ್ನುವ ಧ್ವನಿ ಕೇಳಿಸುತ್ತಿರುತ್ತದೆ. ಭಾರತೀಯ ತತ್ವಶಾಸ್ತ್ರದಲ್ಲಿ ಓಂ ಎಂದರೆ ಸೃಷ್ಟಿಯ ಮೂಲ ಧ್ವನಿ. ಈ ಧ್ವನಿ ಮನಸ್ಸಿನ ಅಶಾಂತಿಯನ್ನು ಕಡಿಮೆ ಮಾಡುತ್ತದೆ ಮತ್ತು ಮೆದುಳಿಗೆ ಸಮತೋಲನ ನೀಡುತ್ತದೆ. ಅದಕ್ಕೆ ಧ್ಯಾನ, ಜಪ, ಪೂಜೆ ಎಲ್ಲದಲ್ಲೂ ಧ್ವನಿಗೆ ತುಂಬ ಮಹತ್ವವಿದೆ. ಗಂಟೆ ಬಾರಿಸುವುದು ದೇವರನ್ನು ಕರೆಯುವುದಕ್ಕಿಂತ ನಮ್ಮ ಮನಸ್ಸನ್ನು ಕರೆಯುವ ಕೆಲಸ. ಇನ್ನು ವಿಜ್ಞಾನ ಏನು ಹೇಳುತ್ತದೆ? ದೇವಾಲಯದ ಗಂಟೆಯನ್ನು ಸಾಮಾನ್ಯವಾಗಿ ಪಂಚಲೋಹದಿಂದ ಮಾಡಿರುತ್ತಾರೆ. ಚಿನ್ನ, ಬೆಳ್ಳಿ, ತಾಮ್ರ, ಕಬ್ಬಿಣ ಮತ್ತು ಜಿಂಕ್. ಈ ಲೋಹಗಳಿಗೆ ಧ್ವನಿಯನ್ನು ಹೆಚ್ಚು ಸಮಯ ಉಳಿಸಿಕೊಳ್ಳುವ ಶಕ್ತಿ ಇದೆ. ಗಂಟೆ ಬಾರಿಸಿದಾಗ ಅದರ ಧ್ವನಿ ನಿಧಾನವಾಗಿ ಹರಡುತ್ತಾ ಹೋಗುತ್ತದೆ. ಈ ಧ್ವನಿಯ ಪರಿಣಾಮವಾಗಿ ನಮ್ಮ ಮೆದುಳು ಶಾಂತವಾಗುತ್ತದೆ. ಇದರಿಂದ ಒತ್ತಡ ಕಡಿಮೆಯಾಗುವುದು, ಮನಸ್ಸು ಹಗುರವಾಗುತ್ತದೆ ಹಾಗೂ ಗಮನಶಕ್ತಿ ಹೆಚ್ಚಾಗುತ್ತದೆ. ಅದಕ್ಕೆ ದೇವಸ್ಥಾನದಿಂದ ಹೊರಬಂದ ಮೇಲೆ ನಮಗೆ ಒಂದು ರೀತಿಯ ಶಾಂತಿ ಮತ್ತು ಮನಸ್ಸು ಹಗುರವಾದಂತೆ ಅನುಭವವಾಗುತ್ತದೆ. ಮಾನಸಿಕ ಕಾರಣ ಮತ್ತು ಜೀವನ ಶಿಸ್ತು. ಗಂಟೆ ಬಾರಿಸುವುದು ಒಂದು ರೀತಿ ಮನಸ್ಸಿನ ಸ್ವಿಚ್ ಇದ್ದ ಹಾಗೆ. ಹೊರಗಿನ ಜಗತ್ತು ಹಾಗೂ ಒಳಗಿನ ಜಗತ್ತು. ಈ ಚಿಕ್ಕ ಕ್ರಿಯೆಯಿಂದಲೇ ನಮ್ಮ ಮೆದುಳು ಅರ್ಥ ಮಾಡಿಕೊಳ್ಳುತ್ತದೆ. ಇದು ದೇವಾಲಯ ಪವಿತ್ರ ಸ್ಥಳವೆಂದು. ಅದಕ್ಕೆ ಮಕ್ಕಳಿಗೂ ದೊಡ್ಡವರಿಗೂ ದೇವಾಲಯಕ್ಕೆ ಹೋಗುವುದು ಒಳ್ಳೆಯ ಶಿಸ್ತು ಕಲಿಸುತ್ತದೆ. ಇಂದಿನ ಒತ್ತಡದ ಜೀವನದಲ್ಲಿ ಈ ರೀತಿಯ ಸಣ್ಣ ಸಂಪ್ರದಾಯಗಳು ಮನಸ್ಸನ್ನು ಶಾಂತವಾಗಿಡಲು ತುಂಬ ಸಹಾಯ ಮಾಡುತ್ತವೆ. ಏಕೆ ಮನೆಗಳಲ್ಲಿ ಕೂಡ ಗಂಟೆ ಇರುತ್ತದೆ? ಬಹುತೇಕ ಮನೆಗಳಲ್ಲಿ ಪೂಜಾ ಕೋಣೆಯಲ್ಲಿ ಚಿಕ್ಕ ಗಂಟೆ ಇಡಲಾಗುವುದು. ಏಕೆಂದರೆ ದಿನವನ್ನು ಶುರು ಮಾಡುವಾಗ, ಪೂಜೆ ಮಾಡುವ ಸಮಯದಲ್ಲಿ ಮನಸ್ಸು ಅಶಾಂತವಾಗಿದ್ದಾಗ ಒಮ್ಮೆ ಗಂಟೆ ಬಾರಿಸಿದರೆ ಮನಸ್ಸು ಸ್ವಲ್ಪ ಶಾಂತವಾಗುವುದು. ಇದು ದೇವರಿಗಿಂತ ಹೆಚ್ಚು ನಮ್ಮೊಳಗಿನ ಶಾಂತಿಗೆ. ಹಾಗಾದರೆ ಸ್ನೇಹಿತರೆ, ದೇವಾಲಯದ ಗಂಟೆ ಕೇವಲ ಸಂಪ್ರದಾಯ ಅಲ್ಲ, ಕೇವಲ ನಂಬಿಕೆನೂ ಅಲ್ಲ. ಅದು ಧರ್ಮ, ವಿಜ್ಞಾನ, ಮನಸ್ಸು ಮೂರೂ ಸೇರಿರುವ ಜ್ಞಾನ. ಹಾಗಾದರೆ ಮುಂದಿನ ಬಾರಿ ದೇವಾಲಯಕ್ಕೆ ಹೋದಾಗ ಗಂಟೆ ಬಾರಿಸುವಾಗ
ಒಂದು ಕ್ಷಣ ಕಣ್ಣು ಮುಚ್ಚಿ ಅದರ ಧ್ವನಿಯನ್ನು ಅನುಭವಿಸಿ. ಅದೇ ನಿಜವಾದ ಪೂಜೆ. ಸ್ನೇಹಿತರೆ, ಈ ವಿಡಿಯೋ ನಿಮ್ಮ ಮನಸ್ಸಿಗೆ ಸ್ವಲ್ಪ ಶಾಂತಿ ಕೊಟ್ಟಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.